ಅಣ್ಣ ಸ್ವಲ್ಪ ಒಂದು ಹಂಗಂದ್ರೆ ನಿಮ್ಮ ಕಡೆ ಲಕ್ಷ ಹೋತಂದ್ರೆ ಯಾರಿಗೇನು ವಿಷಯ ತಿಳಿದಿಲ್ಲ ಅದು. ಹೌದು ಇಲ್ಲಿ ಸ್ವಲ್ಪ ಹಗಲ ಕಾರ್ಯಕ್ರಮಪ್ಪ ಅಂತಂದ್ರ ದಾಂಧಿ ಇರ್ತದ. ಅಂಶ ಗಂಶ ನವಂಶ 3 ಮಂದಿ ಇರಾವ್ರಿ ಇವ್ರು. ಬಾಯಿ ಮಾಡ್ಕರೆ ಅಟ್ಟೆ ಸ್ವಲ್ಪ ಮಾಡ್ರಿ. ಹೌದು ಅದಕ್ಕೆ ಇರ್ಲಿ. ಹೌದು ಹೆಂಗಪ್ಪ ಅದಕ್ಕೆದ್ರ ಅಂಶದ ಮುತ್ತೇನ ಸಿದ್ಧಾಟಿಗೆ ಹೌದು ಸಿದ್ಧಾಟಿಗೆ 4 ಮಾತು ಮಾತಾಡಿ ಹೌದು ನೇರವಾಗಿ ವಿಷಯ ಕಡೆ ಬರೋದೈತಿ. ಹೌದಿವ ಯಾವ ಮುತ್ಯ ಅಮೋಘ ಸಿದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ. ಹೌದಿವ ಹೌದಾ ಹುಟ್ಟಿ ಬಂದ ಕಾಲಕ್ಕ ಪಾರ್ವತಿ ದೇವಿ ಕೇಳ್ತಾಳ ಭಗವಂತಗ ಏನತ್ತೀವ ಭಗವಂತ ಇವನ ಹೆಸರ ಏನ್ ಇಡುನು. ಹೌದು ಹೌದು 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನಂದ್ರ ಇವನ ಹೆಸರು ಅಮೋಘ ಸಿದ್ಧ ಅಂತ ಇಡುನಂದ ಕಾಲಕ್ಕ ಅವಾಗ ಏನತ್ತೀವ ತಾಯಿ ಪಾರ್ವತಿ ದೇವಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ವರ್ಷಿ ಮಗನಿಗೆ ಬಟ್ಟಿದ್ದವನ ಬೆಟ್ಟದಂಗ ಬೆಳೆಸಿ ಬಿಟ್ಟಳು. ಹೌದಿವ ಹೌದಾ ತಾಯಿ ಪಾರ್ವತಿ ದೇವಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳ್ತಾಳ. ಏನ್ ಕೇಳ್ತಾಳಿವ ಎಲ್ಲ ಅಮೋಘ ಸಿದ್ಧ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚೈತೇನ ನಿನ್ನ ತಾಯಿ ಮೇಲೆ ಪ್ರೀತಿ ಹೆಚ್ಚೈತೆ ಅಂತ ಕೇಳಿದ್ರು. ಅವಾಗ ಅಮೋಘ ಸಿದ್ಧ ಏನ್ ಹೇಳ್ತಾನಿವ ಅವಾಗ ಮುತ್ಯ ಮೋಕ್ಷದ ಹೇಳ್ತಾನ ಏನತ್ತೀವ ತಾಯಿ ಹರ ಮುನಿದರೆ ಗುರು ಕಾಯ್ತಾನ ಗುರು ಮುನಿದರೆ ಧರಣಿ ಮೇಲೆ ಕಾಯಿರಲಿಲ್ಲ ತಾಯಿ. ಹೌದಿವ ಹೌದು ನನ್ನ ತಂದಿ ಮೇಲೆ ಪ್ರೀತಿ ಚಂದ. ಹೌದು ಹೌದು ಅವಾಗ ತಾಯಿ ಪಾರ್ವತಿ ದೇವಿಗೆ ಮಗಳು ಹರಿದು ಬಿದ್ದಂಗಾಯ್ತು ಶಿಡಲು ಬಡ್ದಂಗಾಯ್ತು. ಹೌದಿವ ಹೌದು ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದಿವ ಹೌದು ತಾಯಿ ಪಾರ್ವತಿ ದೇವಿ ಮುತ್ಯ ಮೋಕ್ಷದ ಒಂದು ಮಾತು ಹೇಳ್ತಾಳ. ಏನತ್ತೀವ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಆದ್ರ ಹುಳ ಮುಟ್ಲಾರುವ ಕಪ್ಪಿ ಕಲಕದ ಶೀತಳ ತಂದು ಪೂಜೆ ಮಾಡು. ಹೌದು ಹೌದು ಅವಾಗ ನಿನ್ನ ಭಕ್ತಿ ಗೊತ್ತಾಕತ್ತಂದಳು. ಹೌದಿವ ಹೌದು ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಮುತ್ಯ ಮೋಗ ಸಿದ್ಧ ಕೈಲಾಸ ಬಿಟ್ಟು ಬೋಲೋಕಿಗೆ ಬಂದೇವ ಬಂದ ಏನೇನು ತಂದ ಏನ್ ತೊಂಬಂದೇವ ಬರಾಗ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು. ಹೌದವ ಹೌದ ಮಳಿಕ್ಕಿಲ್ಲ ಬೆಳಿಕ್ಕಿಲ್ಲ ಸರ್ವ ಸಾಹಿತ್ಯ ಸಂಗಟ ತಗೊಂಡು ಎಲ್ಲಿಗೆ ಬಂದೇವ ನಂದಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಬಗಲಾಗ ಬೈಲಿ ಬುತ್ತಾಳಿ ಸಿದ್ಧಗ ಕರ್ಕೊಂಡು. ಹೌದವ ಹೌದ ಯಾವ 3 ಮುಂಗಡಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದಿರ್ಕೊಂಡ. ಹೌದು ಹೌದು ಮುತ್ಯ ಮೋಕ್ಷದಗ 3 ಮಂದಿ ಪುಣ್ಯದ ಮಕ್ಕಳು. ಇವ್ರು ಯಾರಿವ ಯಾವ ಡೊನಜ ಸಿದ್ದಪ್ಪ ತೆರೋಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ. ಹೌದವ ಹೌದ ಇವ್ರ ಪುಣ್ಯದ ಮಕ್ಕಳು. ಹೌದವ ಹೌದು ಇನ್ನು 4 ಮಂದಿ ವರುವಿನ ಮಕ್ಕಳು. ಇವ್ರು ಯಾರಿವ ವರುವಿನ ಮಕ್ಕಳು ಯಾವ ಅವತಾರದ ಸಿದ್ಧ ದೇವೇಂದ್ರ ಬಿಳಿಯನ್ ಸಿದ್ಧ ಆಚೋಡು ಸೋಮನ ಮುದ್ದೆ ಕಡಿಯುಟ್ಟ ಕಣ್ ಮುತ್ತೆ ಒಂದು ಲಿಂಬಿ ಹಣದಿಂದ ತಾಯಿ ರೇಬಕದೆ ಹುಟ್ಟಿ ಬಂದಳು. ಹೌದವ ಹೌದ ಇನ್ನು 4 ಮಂದಿ 21 101 101 ದಿಂದ 1700 ನೀವು ಕೊಟ್ಟಿಸಿದ್ರು. ನಮ್ಮ ಮಟ್ಟ ಮನಿ ಒಳಗ ಹುಟ್ಟಿ ಬಂದ್ರು. ಇಲ್ರಿ ಆ ಸೌಂಡ್ನವ್ರದಾರ ಅರಿಗೆ ಬಿಸಿಗಳ್ಸ ಮತ್ ನೀವು ಕುಂದಿರ್ತೀರಿ ಏನ. ಹೌದು ಅಲ್ಲಿ ನೋಡ್ಲ ತಾಯಿಗಳು ಒಟ್ಟ 20 ಮಂದಿ ಕೂತಾರ ಹೆಂಗ್ ಕೂಡ್ಯಾರ ನೋಡವ್ರು ಶಾಂತ ರೀತಿ ಹೆಂಗ್ ಕೂತಾರು. ಅದಕ್ಕೆ ತಮ್ಮ ಹೆಣ್ಣಿಗೆ ಜಗದ ಕಣ್ಣು ಅಂದಾರ ಅದಕ್ಕೆ ಕಣ್ಣಿಗಲ್ಲಿ ಸುಮ್ಮ ಕೂತು ಬಿಟ್ರ ಅವ್ರು. ಹೌದು ನಿಮ್ಮ ತಾಯಿಗಳು ಹೆಂಗ್ ಕೂಡ್ಯಾರತ್ತೀರಿ ಹೆಂಗ್ ಕುಡ್ಯಾರ ಮಗನ ನೋಡಲ್ಲಿ ತಂದಿ ಬಳಗಾದ್ರ ದಾಂಧಿ ಮಾಡ್ಲಕತ್ತಾರ ಡ್ಯಾನ್ಸ್ ಹೊಡ್ಲಕತ್ತಾರ ಕರೆ. ತಾಯಿ ಬಳಗದವ್ರ ಹೇಮರೆಡ್ಡಿ ಮಲ್ಲಮ್ಮ ಸಾಕ್ಷಾತ್ ದತ್ರಿಗೆ ಭಾಗ ಕೂತಂಗ ಅದ ನಿತ್ತ ಕೈ ಮುಗಿಬೇಕಾಗ್ಯದ ಅವ್ರಿಗೆ. ಹೌದು ದತ್ರಿಗೆ ಭಾಗ ಮೇಲೆ ಚಾಸ್ಮಾ ಹಾಕೊಂಡು ತಳನ್ ಬಾಯಿ ಗರಿಬಿ ಹಚ್ಕೊಂಡ್ ಇವ್ ಮಗನ ಕೇಳ್ರಿ ದೇವ್ರಗಳು ಚಾಸ್ಮಾ ಹಾಕೋತಾವು ಹಂಗಿಲ್ಲ ಮಗನ. ಅದು ಏನಿವ ಕರ್ತಲಿ ಮಾಡೋರ ಮಾಡೋ ಪ್ರಪಂಚ ಇದು ಬೇರೆ ಅದ. ಅದು ಹೆಂಗಿವ ದೇವನ ದೇವತೆ ಮಾಡೋ ಪ್ರಪಂಚ ಅದು ಬೇರೆ ಅದ. ಹೇಳ್ರಲ್ಲ ಬಿಡಿಸಿ ಹೇಳ್ರಿ ಇದು ತಿಳಿಯಂಗ. ಇದು ಹೆಂಗಿವ ದೇವನ ದೇವತೆ ಮಾಡೋ ಪ್ರಪಂಚ ಒಂದು ಕುರಿ ನೀರು ಕುಡ್ದಂಗದ. ಕರ್ತಲಿ ಮಾನವರ ಮಾಡೋ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗದ. ಹೌದವ ಹೌದು ಇನ್ನು ದೇವನ ದೇವತೆಗಳ ಪ್ರಪಂಚ ಎಂತದು ಎಂತದೇವ ಇದು ಒಂದು ಮಡಕ ಕುರಿ ನೀರು ಬಿಟ್ಟೆಪ್ಪ ಅಂತಂದ್ರೆ ಕುರುಮರಿ ಕಾಲಿಗೆ ರಾಡಿ ಹಚ್ಕೊಲಾರೆ ಕಲ್ ಮೇಲೆ ಕಾಲಿಟ್ಟು ಹೊಡೆತುಂಬ ನೀರು ಕುಡಿದು ಹೊರಗೆ ಬರ್ತದೆ. ಇದು ಯಾರ್ದೇವ ಮೈಗೆ ರಾಡಿ ಹಚ್ಚುವಲಾರೆ ಮಾಡುವಂತ ಪ್ರಪಂಚ ಯಾರ್ದ ದೇವನ ದೇವತೆಗಳದು. ಹೌದವ ಹೌದು ಏನ ಕರ್ತಲಿ ಮಾನವರದ ಹಂಗಲ್ಲ. ಇದು ಹೆಂಗಿವ ಒಂದು ಮಡಕ ಎಮ್ಮಿ ಬಿಟ್ಟು ನೋಡ್ರಿ ನೀವು ಏನ್ ಮಾಡ್ತದವ ಎಮ್ಮಿ ಏನ್ ಮಾಡ್ತದ ಗೊತ್ತಿರ್ಬೇಕಲ್ಲ. ಇದು ಎಮ್ಮಿ ಮೊದಲು ನೀರು ಕುಡಿಯಂಗಿಲ್ರಿ. ಏನ್ ಮಾಡ್ತದ ಒಳಗ ಹೋಗಿ ಉಚ್ಚಿ ಹೋದ್ ಹೆಂಡಿ ಯಾಕೆ ಚಲೋ ಇದ್ ನೀರ್ ಕಾಲಕ್ ಮಾಡಿ ಬಾಲ ಅಳಿಗಾಡ್ಸಿ ಬರಾಗ ನೀರು ಕುಡಿದು ಬರ್ತೈತಿ ಇದು ಎಮ್ಮಿ. ಎಷ್ಟು ಹೊಲಸ ಪ್ರಪಂಚ ಕರ್ತಲಿ ಮಾನವರದೈತಿ. ಹೌದಾ ಬಾಳೆನ ಮಾತಾಡೋದು ಬೇಡ ತಮ್ಮ. ಅವ್ರ ಮಾಳಿಗರನ್ನ ಸಂತತಿ ಹೆಂಗ ಬೀಳತ್ತು ಹಾಲ ಮತ್ತ ಹೆಂಗ ಹುಟ್ಟಿತು ಅನ್ನುವಂತ ಮಾತ ಮುದ್ದಾಯಿ ಮುದುಗೊಂಡದಿಂದ ಹೆಂಗ ಬೆಳಿತತ್ತ ಹೇಳಿ ಸರ್ಜೋಡಿ ಸರ್ ಅವ್ರು ಹೇಳ್ತಾರ. ಹೌದು ಹೌದು ಅವ್ರು ಮಾತಾಡ್ಕೊತ ಹೋಗ್ತಾರ. ಏನತ್ರಿ
ಏನಾತ ಕಾಕ ಇರ್ಲಿ ನೀ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ ಶರಣ ಮತ್ತು ಸಿದ್ಧ ಅಂತಕ್ಕಂತ ವಿಷಯದೊಳಗ ಎರಡು ವಿಷಯದೊಳಗ ನಮ್ಮ ಕಲಾವಿದರಾಗಿರ್ತಕ್ಕಂಥವ್ರು ಹೌದು ಶರಣಂದ ಪಾರ್ಟಿ ಹಿಡ್ಕೊಂಡು ಹೌದು ಬೆಳೆಸಿ ಹೋಗ್ಯಾರ ಅವ್ರು ಹೋಗ್ಯಾರ ಊಟ ಮಾಡಾಕ ಎಲ್ಲಿಗಾರ ಊಟ ಮಾಡಾಕ ಇರ್ಲಿ ಹೌದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ ಶರಣರ ವಿಷಯ ಹಿಡ್ಕೊಂಡು 12ನೇ ಶತಮಾನದೊಳಗ ಹೌದು ಏನಾಯ್ತು ಏನಿವ ಹೇಳಿದ್ರು ಅವ್ರು ಯಾರೋ ಬಸವಣ್ಣವ್ರದು ಹೌದು ಆ ಮಾತು ಹೇಳಿದ್ರು ಬಸವಣ್ಣವರು ಏನು ಮಾಡಿದ್ರು ಬೋರ್ಡ್ ಹಾಕಿದ್ರು ಮನಿ ಹೊರಗೆ ಏನತ್ತೀವ ಯಾರ ಕೊಳ್ಳಾಗ ಯಾರ ತೆಕ್ಕ ಲಿಂಗಿಲ್ಲಲ್ಲ ಅವ್ರ ನನ್ನ ಮನಿ ಒಳಗ ಬರೋಂಗಿಲ್ಲ ಹೌದು ಅವಕಾಶ ಇಲ್ಲ ಹೌದು ಲಿಂಗ ಇರ್ಲಾರ್ದವರಿಗೆ ಒಳಗೆ ಬಿಡಾಕ ಅವಕಾಶ ಇಲ್ಲ ಅಂತ ಹೇಳಿ ಬಸವಣ್ಣವರು ಹೌದು ಬೋರ್ಡ್ ಹಾಕಿರಂತ ಅವರೇ ಹೇಳಿದ್ರು ಹೌದು ಒಂದು ಮಾತು ಹೇಳೋದದ ಏನಿವ ನೀವು ಶರಣರ ಶ್ರೇಷ್ಠ ಅಂತ ಹೇಳ್ತೀರಿ ನಿಮ್ಮಲ್ಲಿ ಭೇದ ಯಾಕತ್ತ ಲಿಂಗ ಇದ್ದವರೇ ಬರಬೇಕು ಲಿಂಗ ಇರ್ಲಾರ್ದವರೇ ಬರಬಾರ್ದಂತ ಭೇದ ಹಾಕಿದು ಯಾಕೆ ಭೇದ ಮಾಡ್ತೀರಿ ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ ಇದು ಬಿಡು ಅವ್ರು ಹೇಳ್ತಾರ ಹೌದು ಜಗತ್ತದೊಳಗೆ ಸಿದ್ಧನೇ ಹೆಂಗ ಶ್ರೇಷ್ಠ ಸಿದ್ಧ ಏನ ಪವಾಡ ಮಾಡಿ ಈ ಮರ್ದೆ ಮಂಡಲದೊಳಗೆ ಹೆಸರು ಉಳಿಸ್ಕೊಂಡಾರ ಹೌದು ಹೇಳ್ರಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ ಯಾವ ಅಮೋಘ ಸಿದ್ಧ ಹೇಳೋದ ಎಲ್ಲಾರು ಬಹಳ ಲಕ್ಷ ಕೊಟ್ಟು ಹೆಂಗ್ರಿ ನೀನು ಎರಡು ಕಾಲ್ ಕೊಡಪ್ಪ ನನಗೆ ಈಗ ಮಾತು ಬಿಟ್ಟೆ ಬಿಡುನ್ರಿ ಹೌದು ತಿಳಿಯೋಲಾಗ್ಯದ ಇತ ತರ ಬರ್ರಿ ನೀವು ಬಾ ಕಿಲ್ಲಿ ಐತ್ ನೋಡು 7 ತರ ಭಕ್ತಿ ಮಾಡ್ಯಾನವ ಒಂದೊಂದು ಅವತಾರದಾಗ ಒಂದೊಂದ್ ತರ ಭಕ್ತಿ ಮಾಡ್ಯಾನ ಅವ್ರದ್ದು ಬರಬರಿ ಯಾಕ ಮಗನ ನಮ್ಮ ಕೈಯ ಮೈ ಕೊಟ್ಟಾರ ನಮ್ಮನ್ನ ಮ್ಯಾಗ ನಿಂದರ್ಸಿ ನಮಗೆ ರೊಕ್ಕ ಕೊಟ್ಟು ನಮಗ್ ಮ್ಯಾಗ ನಿಂದರ್ಸಿ ಅವ್ರು ತಳಗ್ ಕೂತಾರ ಅಂದ್ರ ನೀನೇ ಶಾನಿ ಅನ್ನ ಬೇಡ ಹೌದು ಮ್ಯಾಗ ನಿತ್ತ ಹಾಡೋರ್ಗಿತ್ತ ತಳಗ ಕೂತ ಕೇಳೋರು ಬಾಳ ಶಾನಿ ಇರ್ತಾರ ಹೌದಿಲ್ಲ ಅದಕ್ಕ ಇರ್ಲಿ ಅವ್ರಿಗೆ ಏನ ತಿಳಿದ ಅವರು ಹೇಳಕತ್ತಾರ ಹೌದಿಲ್ಲ ಯಾಕಪ್ಪ ನಾವ್ ಶಾನೆ ಅಂತೇಳಿ ಇಲ್ಲಿ ಬಂದಿಲ್ಲ ನಮ್ಮಷ್ಟು ಶಾನೆ ಐತ್ ಇಲ್ಲಿ ಕೂತಿದಾರ ಅವ್ರು ಅದಕ್ಕ ಇರ್ಲಿ ಅಮೋಘ ಸಿದ್ಧ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ ಅಡಿಕೇಶ್ವರ ಅವತಾರದೊಳಗೆ ಇದು ಸಿದ್ಧನ ವಿಷಯ ಬೆಳೆಸೋದದ ಅಮೋಘ ಸಿದ್ಧ ಅಡಿಕೇಶ್ವರ ಅವತಾರದೊಳಗ ಗುರು ಸೋಮಲಿಂಗನ ಭಕ್ತಿ ಮಾಡ್ತಿದ್ದ ಹೆಂಗ ಮಾಡ್ತಿದ್ದ ಹೆಂಗಿವ ದಿನ ಪ್ರತಿ 1000 ಹೂ ತಂದು ಪೂಜೆ ಮಾಡ್ತಿದ್ದ ಒಂದು ದಿವಸ ಏನಾಯ್ತು ಅಮೋಘ ಸಿದ್ಧ ಹೂವಾರದ ಬುಟ್ಟಿ ಒಳಗ ಹಾಕೋತಿದ್ದ ಒಂದು ಹೂ ಜಾರಿ ತಪ್ಪಿ ನೆಲಕ್ಕೆ ಬಿತ್ತು ಅಮೋಘ ಸಿದ್ಧ ನೋಡ್ಲಾರ ಅದ್ರ ಮೇಲೆ ಹೂವಿನ ಮೇಲೆ ಕಾಲಿಟ್ಟ ಕಾಲಿಟ್ಟ ಕಾಲಕ್ಕ ತಳಗ್ ಬಿದ್ದಂತ ಹೂವ ನನ್ನ ಗುರುವಿಗೆ ಎರ್ಸಬಾರತ್ತ ತಿಳ್ಕೊಂಡು ಏನ್ ಮಾಡಿದೆವ ಆ ಹೂವ ಅಲ್ಲೇ ಹೋಗೋದು ಬರೇ 1000 ಹೂವ ಗುರುವಿನ ಬಲಿ ತಗೊಂಡೋದ ಅವಾಗ ಗುರು ಸೋಮಲಿಂಗ ಗಾರಗಣ್ಣ ಗುಂಗರ ಮೀಸಿ ಬಂಗಾರ ಜಡಿ ಬಿಟ್ಟು ಕೇಳ್ತಾನ ಎಲ್ಲೋ ಅಮೋಘ ಸಿದ್ಧ ದಿನ ಪ್ರತಿ 1000 ಹೂ ತಂದು ಪೂಜೆ ಮಾಡ್ತಿದ್ದಿ ಇವತ್ತು ಯಾಕೆ ಬರೇ 1000 ಹೂವ ತಗೊಂಡು ಬಂದಿ ನನ್ನ ಪೂಜೆ ನಿನಗೆ ಬ್ಯಾಸರ ಐತನ ಅಂತ ಕೇಳಿದೆ ಯಾರು ಸೋಮಲಿಂಗ ಅವಾಗ ಹೌದು ಅಡ್ಡಿ ಇಲ್ಲ ಹಂಗಲ್ರಿ ನಾ ಮೊದಲು ಕೇಳಿ ವಿಷಯ ಇಡ್ಲೋ ಬೇಡ ನೀವು ಬ್ಯಾಡ ಅಂತಿರಪ್ಪ ಅಂತಂದ್ರೆ ನೀವು ಬಿಡೋಣ ಅಂತಿದ್ದಿಲ್ಲ ನಾ ಮಾತಾಡ್ತಿದ್ದಿಲ್ಲ ಹೌದು ನೀವು ಬಿಡುಣ್ರಿ ಟೂಸ್ಗೋ